ಏನು ವಂದನ ಇದು? ನನ್ನ ಬಗ್ಗೆ ಅಷ್ಟೆಲ್ಲ ವಿಷಯ ಗೊತ್ತಿದ್ರು ನೀನು ಇಷ್ಟು ಕೂಲಾಗಿರೋಕ್ಕೆ ಹೇಗೆ ಸಾಧ್ಯ? ಓ, ನನ್ನನ್ನು ನಾನು ತಿದ್ಕೊಳ್ಳೋಕ್ಕೆ ನೀನು ಅವಕಾಶ ಕೊಟ್ಟಿದ್ಯಾ ಅಲ್ವಾ? ವಾವ್, ನಿನ್ನ ಮೆಚ್ಕೋಬೇಕಾಗಿರತ್ತೆ. ಒಂದು ಮನುಷ್ಯನ ಕೊಲ್ಲೋ ಮನಸ್ಸಿರೋಳು ನಾನು. ಆಫ್ಟರ್ ಆಲ್ ನೀನು ಹೇಳಿದ ತಕ್ಷಣ ನಾನು ಬದಲಾಗ್ಬಿಡ್ತೇನಾ? ಓ, ನಾನು ಮರ್ತೇ ಬಿಟ್ಟಿದ್ದೆ. ಮೊದಲೆಲ್ಲ ನನ್ನ ವಿರುದ್ಧ ಯಾರಾದರೂ ನಿಂತರೆ ಆ ಕ್ಷಣದಲ್ಲೇ ಅವ್ರ ಕಥೆ ಮುಗಿಸ್ಬಿಡ್ತಿದೆ. ಆದರೆ ಈಗ ನೋಡು, ಬದಲಾಗಿದ್ದೀನಿ. ಕೊಲ್ಲೋದೆಲ್ಲ ನನಗೆ ಕಷ್ಟವಾದ ವಿಷಯ ಅಲ್ವೇ ಅಲ್ಲ. ಆದರೆ ಈಗ ರಕ್ತನ ಕೈಗಂಟಿಸ್ಕೊಳ್ಳಲ್ಲ. ಹಾಗಂತ ನನ್ನ ವಿರುದ್ಧ ನಿಂತ್ಕೊಳ್ಳೋರ್ನ ನಾನು ಸುಮ್ಮನೇನು ಬಿಡಲ್ಲ. ಅವ್ರು ಬದುಕಬಾರ್ದು, ಸಾಯಬಾರ್ದು. ಬದುಕಿದ್ರು ನರಕ ಅನುಭವಿಸ್ತಾ ನರಳಾಡಬೇಕು. ಹಾಗೆ ಮಾಡ್ತಾರೆ. ಏನು ಹೇಳ್ತಿದ್ದೀರಾ ನೀವು? ಈಗ ನಿನ್ನ ಕಣ್ಣಲ್ಲಿ ಸ್ವಲ್ಪ ಭಯ ಕಾಣ್ತಿದೆ. ಆದರೆ ನನಗಿನ್ನೂ ಅನುಮಾನ, ಇದು ಭಯನಾ ಅಥವಾ ಕೋಪನಾ ಅಂತ. ನಿನ್ನ ಮಗಳನ್ನ ನಾನು ಕೊಲ್ತೀನಿ ಅಂದರೆ ನಿನಗೆ ಭಯ ಆಗುತ್ತಾ, ಕೋಪ ಬರುತ್ತಾ ವಂದನ? ನಾನು ಹೇಳೋ ಮಾತೆಲ್ಲ ಸುಳ್ಳು. ನನ್ನ ಕೈಯಲ್ಲಿ ಆ ಥರ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೋತಿದ್ಯಾ? ಪಿಂಕಿ ಇರೋದು ಕಿಡ್ಸು ನನ್ನ ಸಮ್ಮರ್ ಕ್ಯಾಂಪಲ್ಲಲ್ವಾ? ಅವಳು ಮನೆಯಿಂದ ಹೊರಡ್ಬೇಕಾದ್ರೆ ನಾನು ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋದ್ಲಾ, ಅಥವಾ ನಾನು ಮತ್ತೆ ಜೀವಂತವಾಗಿ ಮನೆಗೆ ಬರದೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಲಾ? ಸಮ್ಮರ್ ಕ್ಯಾಂಪ್ ಲೊಕೇಶನ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಸುಮ್ಮನೆ ಬಿಡಲ್ಲ ನಿನ್ನ. ನಾನು ನನ್ನ ಮಗಳ ವಿಷಯಕ್ಕೆ ಬಂದ್ರೆ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನ ಕೊಂದು ಬಿಡ್ತೀನಿ. ನನ್ನ ಮಗಳ ವಿಷಯಕ್ಕೆ ಮಾತ್ರ ಬರಬೇಡ. ಬಿಡು ಬಿಡು ನನ್ನ ಕೈನ. ಲೇ ವಿಶಾಲು, ಯಾಕೆ, ಏನೈತೆ? ಜ್ವರ ಬಂದಿದ್ದೇನೋ ಹೋಯ್ತು ರೀ. ಆದರೆ ಆಳಾದ ಕಾಲು ನೋವು ಮಾತ್ರ ಕಮ್ಮಿನೇ ಆಗ್ತಾಯಿಲ್ಲ. ಅದಕ್ಕೆ ನಾನೇ ಸ್ವಲ್ಪ ಒತ್ಕೋತಾ ಇದ್ದೆ. ಕಾಲು ನೋವು ಅಂತ ಹೇಳಿದರೆ ನಾನು ಒತ್ಕೊಡ್ತಿದ್ದೆ ತಾನೆ. ಎಂತ ಮಾತಂತಾಡ್ತೀರಾ? ನಿಮ್ಮ ಕೈಲಿ ಕಾಲು ಒತ್ತಿಸ್ಕೊಳ್ಳೋದ? ಲೇ, ಯಾಕೆ ಒತ್ತಿಸ್ಕೋಬಾರ್ದು? ಗಂಡನಿಗೆ ಹೆಂಡತಿ ಅರ್ಧಾಂಗಿ ಅಂದಮೇಲೆ ಹೆಂಡತಿ ನೋವನ್ನ ಗಂಡ ಹಂಚ್ಕೋಬಾರ್ದಾ? ಎಲ್ಲಿ ಕಾಲು ಕೊಡು, ಒತ್ತೀನಿ. ಸುಮ್ಮನೆ ಇದ್ರೆ ಸರಿ ನೀವು. ಅಯ್ಯೋ ನಿನ್ನ. ಅತ್ತೆ, ಮಾವ, ತಗೊಳ್ಳಿ ಕಾಫಿ. ಅತ್ತೆ, ಎಲ್ಲಿ ಕಾಲು ಚಾಚಿ, ನಾನು ಕಾಲು ಓದ್ಕೊಡ್ತೀನಿ, ಕೊಡಿ. ಅಯ್ಯಯ್ಯೋ, ನನ್ನ ಕಾಲು ನೀವು ಓದ್ತದ? ಇಲ್ಲ ಇಲ್ಲ, ನಿಮ್ಮ ಕಾಲು ನೋವಿದೆ ಅಂತ ನನಗೆ ಗೊತ್ತಾಯ್ತು, ಕೊಡಿ ಕಾಲು ಚಾಚಿ. ಅಯ್ಯೋ ಶ್ರಾವಣಿ ಮೊರೆ, ಅವಳಿಗೆ ಕಾಲು ನೋವಿರೋದು ನಿಜ. ನೀವು ಒತ್ತೋದು ಬೇಡ, ನಾ ಓದ್ತೀನಿ. ನಾನು ಯಾಕೆ ಓದ್ಬಾರ್ದು ಮಾವ? ನಮ್ಮ ಅತ್ತೆಗೆ ನಾನು ಸೇವೆ ಮಾಡಬಾರ್ದಾ? ಈ ಥರ ಎಲ್ಲ ಮಾತಾಡಿ ನೀವು ನನ್ನ ಹೊರಗಿನವ್ರ ಥರ ನೋಡ್ತಾ ಇದ್ದೀರಾ. ಅಯ್ಯಯ್ಯೋ ಶ್ರಾವಣಿ ಅಮ್ಮ, ನೀವು ಈ ಮನೆಗೆ ಸೊಸೆಯಾಗಿ ಮಾತ್ರ ಬಂದಿಲ್ಲ. ಈ ಮನೆ ಬೆಳಕು, ನಂದ ದೀಪ. ನಿಮ್ಮನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ಹಂಗಿರುವಾಗ ಮಾತುಗಾದ್ರೂ ನೀವು ಹೊರಗಿನವ್ರು ಅಂತ ಹೇಳೋಕ್ಕಾಗುತ್ತಾ? ನಾನು ಈ ಮನೆ ಒಳ್ಳೆ ಅಲ್ವಾ? ಹಾಗಾದ್ರೆ ನಾನು ಯಾಕೆ ನಿಮ್ಮ ಕಾಲು ಓದ್ಬಾರ್ದು? ಹಂಗಲ್ಲ ಶ್ರಾವಣಿಯಮ್ಮ, ನೀವು ದೊಡ್ಡ ಮನೆ ಕುಡಿ, ನಾವೆಲ್ಲ ದೊಡ್ಡ ಮನೆ ಸೇವಕರು. ಅಂಥದ್ರಲ್ಲಿ ನಿಮ್ಮ ಹತ್ರ ಸೇವೆ ಮಾಡಿಸ್ಕೊಳ್ಳೋದ? ಮಾವ, ನೀವು ದೊಡ್ಡ ಮನೆಯಲ್ಲಿ ಎಷ್ಟೋ ವರ್ಷ ಕೆಲಸ ಮಾಡಿದ್ದೀರಾ ತಾನೆ? ತಾತನ ಜೊತೆನೂ ಕೆಲಸ ಮಾಡಿದ್ದೀರಾ. ಹಾಗಿರುವಾಗ ದೊಡ್ಡ ಮನೇಲಿ ಯಾವತ್ತಾದ್ರೂ ಮೇಲು ಕೀಳು ಅಂತ ಭೇದ ಭಾವ ಆಗಿದೆಯಾ? ಮನೆಗೆ ಕಷ್ಟ ಅಂತ ಬಂದವ್ರಿಗೆ ತಾತನೇ ಮಡ್ಲಲ್ಲಿ ಮಲಗಿಸ್ಕೊಂಡು ಆರೈಕೆ ಮಾಡ್ತಿದ್ರಂತೆ. ಹಾಗಂತ ಅಜ್ಜಿ ನನಗೆ ಎಷ್ಟೋ ಸಲ ಹೇಳಿದ್ದಾರೆ. ಅವ್ರ ಮಾತು ಸುಳ್ಳ ಹಾಗಾದ್ರೆ? ಎಲ್ಲಾದ್ರೂ ಉಂಟಾ ಮೋರೆ, ಯಜಮಾನ್ರು ದೇವ್ರಂತವ್ರು. ಜನರ ಸೇವೆನೇ ದೇವ್ರ ಸೇವೆ ಅಂತ ಅನ್ಕೊಂಡಿದ್ದವರು. ಮತ್ತೆ ಅಂಥವ್ರ ಮೊಮ್ಮಗಳು ನಾನು ನಮ್ಮನೆಯವ್ರ ಸೇವೆ ಮಾಡಬಾರ್ದಾ?
ನಾನು ದೊಡ್ಡ ಮನೆ ಕುಡಿ ಇರ್ಬೋದು, ಆದ್ರೆ ನಾನು ಈ ಮನೆಗೆ ಸೊಸೆ. ಇದು ನನ್ನ ಮನೆ. ನಮ್ಮ ಮನೇಲಿ ನಾನು ಇಷ್ಟ ಬಂದಾಗಿರ್ಬಾರ್ದಾ? ಅಯ್ಯಯ್ಯೋ, ಇದಂಥ ಧರ್ಮ ಸಂಕಟ. ಶ್ರಾವಣಿಯಮ್ಮ, ನೀವು ಮಾತಲ್ಲೇ ಕಟ್ಟಾಕ್ಬಿಡ್ತೀರ. ನಮಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತೆ, ಹಿರಿಯರ್ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ನನಗ ಪುಣ್ಯ ಸಿಗ್ಬಾರ್ದಾ? ಸುಮ್ಮನೆ ಏನೇನೋ ಯೋಚನೆ ಮಾಡ್ಬೇಡಿ ನೀವು. ಕಾಲ್ ಚಾಚಿ ಕೊಡಿರಿ. ಶ್ರೀವಲ್ಲಿ, ಶ್ರೀವಲ್ಲಿ ನಿಂತ್ಕೊಮ್ಮ. ಬಿಡು ಬಿಡು. ವಂದನಾ, ನಿಮ್ಮಕ್ಕ ಕೊಲೆಗಾರ್ತೀರಿ. ಅವಳು ಯಾರನ್ನು ಕೊಲೆ ಮಾಡ್ಬೇಕು ಅಂತ ಹೇಳ್ತಿದ್ದ. ನಾನೇ ನನ್ನ ಕಿವಿಯವರು ಕೇಳಿಸ್ಕೊಂಡಿದ್ದೀನಿ. ಬಾವ ನೀವು ಇವ್ರನ್ನ ನಂಬೇಡಿ. ಇವ್ರು ಹೇಳೋದೆಲ್ಲ ಸುಳ್ಳು. ಇವ್ರ ವಿರುದ್ಧ ಯಾರೇ ನಿಂತರು ಅವರನ್ನ ಇವರು ಕೊಂದು ಬಿಡ್ತಾರ. ಬಾವ ನಂಬೇಡಿ, ಇವ್ರನ್ನ ಮಾತ್ರ ನಂಬೇಡಿ. ನಮ್ಮ ಮಗಳು ಪಿಂಕಿನ ಕಾಪಾಡಬೇಕು. ಇವಳು ಕೊಲೆ ಮಾಡಿಸ್ಬಿಡ್ತಾಳೆ. ಇವ್ರು ಕೊಲೆ ಮಾಡಿಸೋಕ್ಕಿಂತ ಮುಂಚೆ ನಾವೇ ವಂದನಾ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ನೋಡ್ಬ ವಂದನಾ, ಇಲ್ಲಿ ಯಾರು ಕೊಲೆಗಾರಿಲ್ಲ. ನಾವೆಲ್ಲ ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿ. ಬಾಬಾ, ಇವರು ನಿಮ್ಮ ಪಕ್ಕ ನಿಂತಿದ್ದಾರಲ್ಲ, ಇವರು ದೊಡ್ಡ ಕೊಲೆಗಾರ್ತಿ. ಬಾಬಾ, ಯಾರನ್ನ ಕೊಲೆ ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಇವ್ರು ಹೇಳೋದೆಲ್ಲ ಸುಳ್ಳು. ಇವ್ರನ್ನ ಮಾತ್ರ ನಂಬೇಡಿ. ಇವರು ಸುಳ್ಳು ಹೇಳ್ತಿದ್ದಾರೆ. ನೋಡ್ತೀಯ ವೀರು, ಸುರೇಂದ್ರ ನೋಡ್ತೀಯ ಅವಳು ಹೇಗೆಲ್ಲ ಮಾತಾಡ್ತಿದ್ದಾಳೆ ಅಂತ? ನೋಡು, ನಾನು ನಿನಗೆ ಹೇಳ್ದೆ ತಾನೆ ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ ಅಂತ. ಆದ್ರೆ ನೀವು ಯಾರು ನನ್ನ ಮಾತನ್ನೇ ನಂಬಿಲ್ಲ. ಈಗ ನೋಡಿ, ನನ್ನನ್ನೇ ಕೊಲೆಗಾತಿ. ಅಕ್ಕ, ಸಮಾಧಾನ ಮಾಡ್ಕೊ, ಕ್ಷಮಿಸ್ಬಿಡಕ್ಕ. ವಂದನಾ, ಇಲ್ಲಿ ಯಾರು ಇಲ್ಲ. ನಾನು, ಇದು ಅಕ್ಕ, ಇದು ಅಣ್ಣ. ಇಲ್ಲ ರೀ, ನನ್ನ ಮಾತು ನಂಬಿ. ನಾನು ಹೇಳ್ತಿರೋದೆಲ್ಲ ನಿಜ. ನನಗೇನು ಆಗಿಲ್ಲ. ಯಾರನ್ನೋ ಕೊಲೆ ಮಾಡ್ಬೇಕು ಅಂತ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ ರೀ. ನನ್ನ ಮಾತು ನಂಬ್ರಿ, ನನ್ನ ಮಾತು ನಂಬಿ. ಅಂತದ್ದೇನು ಆಗಲ್ಲ, ಬಾ ನೀನು. ಇಲ್ಲ ರೀ, ನನ್ನ ಮಾತು ಕೇಳಿ. ಇವ್ರನ್ನ ನಂಬೇಡಿ. ಇವ್ರು ಕೊಲೆಗಾರ್ತೀರಿ. ನನ್ನ ಮಾತು ನಂಬಿ. ನಿಂತ್ಕೊಳ್ಳಿ. ಅಕ್ಕ, ನಿಮ್ಗೇನು ಆಗಿಲ್ಲ ತಾನೆ? ಅಷ್ಟರಲ್ಲಿ ನೀವಿಬ್ರು ಬಂದ್ಬಿಟ್ಟಿದ್ರಿ. ಇಲ್ಲ ಅಂದಿದ್ರೆ ನಾನೀಗ ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾಗೆಲ್ಲ ಏನು ಆಗಲ್ಲ. ತಗೋಪ್ಪ, ನೀರು ಕುಡಿ. ಅಕ್ಕ, ನೀನು ಹೇಳಿದ್ದು ನನಗೂ ಸರಿ ಅನಿಸ್ತಾ ಇದೆ. ನೀನು ಬೇಗ ಸೈಕಾಟ್ರಿಸ್ಟಿಗೆ ಫೋನ್ ಮಾಡು. ಆದ್ರೆ ಸುರೇಂದ್ರನು ನಡೆದಿದ್ದನ್ನೆಲ್ಲ ನೋಡಿದಾನಲ್ಲ, ಬೇರೆ ದಾರಿನೇ ಇಲ್ಲ. ಅವನಿಗೆ ಆಮೇಲೆ ಅರ್ಥ ಮಾಡಿಸಿದ್ರಾಯ್ತು. ನೀನು ಫೋನ್ ಮಾಡು, ಸಮಾಧಾನ ಮಾಡ್ಕೊ. ಇಷ್ಟು ಸಾಕು. ಇನ್ನೀ ವಂದನಾ ಏನೇ ಹೇಳಿದ್ರು ಇವ್ರು ಯಾರು ನಂಬಲ್ಲ. ಹುಚ್ಚಿ ಮಾತನ್ನ ಯಾರು ತಾನೇ ನಂಬ್ತಾರೆ? ಸದ್ಯಕ್ಕೆ ನಾನು ಸೇಫ್. ಪಾಪ ವಂದನಾ ನನ್ನನ್ನು ಎದುರಾಕೊಂಡು ಹುಚ್ಚಿ ಆಗೋದು. ಅಯ್ಯೋ ಶ್ರೀವಲ್ಲಿ, ಬಿಡಿ ಆಂಟಿ, ನನ್ನ ಜೊತೆ ಮಾತಾಡ್ಬಿಡಿ ನೀವು. ಅವತ್ತು ನನ್ನನ್ನು ಕರೆದು ಇನ್ನು ಮುಂದೆ ನೀನನ್ನ ಅತ್ತೆ ಅಂತ ಕರಿಬೇಡ ಅಮ್ಮ, ಆಂಟಿ ಅಂತ ಕರಿ ಅಂದಾಗಲೇ ನನಗೆ ಅನುಮಾನ ಇತ್ತು. ಆದ್ರೆ ಇವತ್ತು ಅನುಮಾನ ಎಲ್ಲ ನಿಜ ಆಯ್ತು. ನೀವೆಲ್ಲರೂ ಸೇರ್ಕೊಂಡು ನನ್ನ ಮೋಸ ಮಾಡಿದ್ರಿ. ಶ್ರೀವಲ್ಲಿ,
ಯಾಕಮ್ಮ ಹಾಗಂತ್ಯ? ನಾವೇನು ಮೋಸ ಮಾಡಿದ್ವಿ? ನೋಡಿ, ನನ್ನ ಸೊಸೆ ಅಂತ ಒಪ್ಕೊಂಡ್ಮೇಲೆನೆ, ಆ ಸಲಿಗೆ ಕೊಟ್ಮೇಲೆನೆ ನಾನು ಈ ಮನೆಗೆ ಬಂದು ಹೋಗಿ ಮಾಡ್ತಿದ್ದಿದ್ದು, ನಿಮ್ಗೆ ಟೀ ಕಾಫಿ ನಿಮ್ಮ ಸೇವೆ ಎಲ್ಲ ಮಾಡ್ತಿದ್ದಿದ್ದು. ಅದೇ ಸಲಿಗೆಯಿಂದನೇ ನಿಮ್ಮನ್ನ ಅತ್ತೆ ಅಂತ ಕರೀತಿದ್ದೆ. ಆದ್ರೆ ಇವಾಗ ಆ ಶ್ರಾವಣಿ ಬಂದ್ಲು ಅಂತ ನನ್ನ ಮರ್ತ್ಬಿಟ್ರಿ ಅಲ್ಲ. ನೋಡಿ, ನೀವು ನಮ್ಮ ಮುಂದೆ ಮಾತ್ರ ನಾನೊಳ್ಳ ಒಪ್ಕೊಂಡಿಲ್ಲ, ನಾನೊಳ್ಳ ದ್ವೇಷ ಮಾಡ್ತಿದ್ದೀನಿ ಅಂತ ಹೇಳ್ತೀರಾ ಅಷ್ಟೇನೆ. ಆದ್ರೆ ನೀವುಗಳೇ ಇರ್ಬೇಕಾದ್ರೆ ಅವಳ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ. ಇದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನನಗೆಲ್ಲ ಗೊತ್ತು. ನೋಡಿ, ನಿಮಗೆ ನನ್ನ ಸೊಸೆ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ ಅಂದ್ರೆ ಅವತ್ತೇ ಹೇಳ್ಬೇಕಾಗಿತ್ತು. ಈ ತರ ನಂಬಿಸಿ ನನಗೆ ಮೋಸ ಮಾಡಬಾರ್ದಾಗಿತ್ತು. ನೀವೆಲ್ಲರೂ ಸೇರ್ಕೊಂಡು ನಂಗೆ ಮೋಸ ಮಾಡಿದ್ರಿ. ಅದಾಗಲ್ಲ ಶ್ರೀವಲ್ಲಿ, ನನ್ನ ಮಾತು ಕೇಳಮ್ಮ. ನೋಡಿ, ನೀವೇನು ಮಾತಾಡ್ಬಿಡಿ. ನೀವು ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ. ನಾನು ಹೊಡ್ತೀನಿ. ಶ್ರೀವಲ್ಲಿ, ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ಯಾ? ನೋಡಿ ಅಕ್ಕ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಆದರೆ ಒಂದು ವಿಷಯ ಅಕ್ಕ, ಇಲ್ಲಿರೋರು ಯಾರು ಸರಿಗಿಲ್ಲ, ಎಲ್ಲರೂ ಮೋಸಗಾರರೇ ಅಕ್ಕ. ನೋಡಿ, ಮೋಸ ಮಾಡೋರು ನಿಮ್ಮ ಮನೇಲೆ ನಿಮ್ಮ ಜೊತೆನೇ ಇರ್ತಾರೆ. ನೆನಪಿರ್ಲಿ, ದಯವಿಟ್ಟು ಹುಷಾರಾಗಿರಿ. ಏ ಶ್ರೀವಲ್ಲಿ, ಅಮ್ಮ, ಏನಮ್ಮ ಇದು? ಅವಳು ಮೋಸ ಗೀಸ ಅಂತೆಲ್ಲ ಹೇಳೋದ್ಲು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ. ಅದ್ಯಾವ ವಿಷಯಕ್ಕೆ ಕೋಪ ಮಾಡ್ಕೊಂಡ್ಲ ಏನೋ. ಪಾಪ ತುಂಬ ನೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಟೆ ಹೋದ್ಲು. ಅವಳು ಹಳೆ ವಿಷಯನ ಮನಸ್ಸಲ್ಲಿಟ್ಕೊಂಡು ಹಾಗೆಲ್ಲ ಮಾತಾಡಿದ್ಲು ಅನ್ಸುತ್ತೆ. ಪಾಪ ಅನಿಸ್ದೇ ಇರುತ್ತೇನಮ್ಮ. ಅವಳಿಗೆ ಮೋಸ ಆಗಿರೋದಂತೂ ನಿಜಾನೇ ತಾನೆ. ಮೋಸ ಆಗಿರೋದೇ ನಿಜ ಅನ್ನೋದಾದರೆ ಅದಕ್ಕೆ ಕಾರಣನೂ ನಾವೇ ಅಲ್ವಾ? ಸುಬ್ರಹ್ಮಣ್ಯ ಮದುವೆ ಆಗಲ್ಲ ಅಂತ ಇವಳನ್ನ ಮದುವೆ ಆಗೋದಕ್ಕೆ ಒತ್ತಾಯ ಮಾಡಿ ಒಪ್ಸಿದ್ವಿ. ಆಮೇಲೆ ಏನಾಯ್ತು? ಅದಕ್ಕೆ ಅವಳು ನಮ್ಮನ್ನ ಮೋಸಗಾರರು ಅಂದರು ಅನ್ಬೋದು. ಅಂದರೆ ಇದಕ್ಕೆಲ್ಲ ನಾನು ಕಾರಣನಾ? ಅಮ್ಮ ಒಂದೊಂದ್ಸಲಿ ಏನು ಮಾತಾಡ್ತಾಳೆ ಅಂತ ಅರ್ಥನೇ ಆಗಲ್ಲ. ಅರೇ ವಿಶಾಲು, ಶ್ರೀವಳಿ ಏನಂದ್ಲಿ? ಹುಡುಗಾಟದ ಹುಡುಗಿ ಕೋಪ ಮಾಡ್ಕೊಂಡು ಹೊರಟೋದ್ಲು. ಅವಳ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಅತ್ತೆ, ಧನಲಕ್ಷ್ಮಿ ಅದಕ್ಕೇನಾದರೂ? ಇಲ್ಲ ಇಲ್ಲ, ಧನಲಕ್ಷ್ಮಿಗೇನು ಗೊತ್ತಾಗಲಿಲ್ಲ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಅಲ್ಲಿ ನೋಡ್ರಿ, ಕದಿಂಬ್ರು ಕಳ್ರು ಅಲ್ಲೇ ಇದ್ದಾರೆ. ಏನ ಕಳ್ರ ಕದಿಮ್ರ? ಇಲ್ಯಾರೋ ಇದ್ದಾರೆ. ಮಮ್ಮಿ, ಅಲ್ಲಿ ನೋಡಿ ಮಮ್ಮಿ, ಅವ್ರು ಬರ್ತಾ ಇರೋ ಫೋರ್ಸ್ ನೋಡಿದ್ರೆ ನಮ್ಮನ್ನೇ ಹುಡ್ಕೊಂಡ್ ಬಂದಂಗಿದೆ. ಹಾ ಮಮ್ಮಿ, ಅದೇ ಫೋರ್ಸ್ ಅಲ್ಲ, ಅವ್ರು ಏನಾರ ಬಂದ್ರೆ ನಾವು ಕೊಚ್ಕೊಂಡು ಹೋಗ್ಬಿಡ್ತೀವಿ ಅನ್ಸುತ್ತೆ. ಅಣ್ಣ ಅಣ್ಣ, ದಯವಿಟ್ಟು ಬಿಟ್ಬಿಡ್ರಣ್ಣ. ನೀವು ಕೂಡ ಧರ್ಮದೇಟ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಕಣ್ರಣ್ಣ. ನೋಡಿ, ಇವನು ಗಂಡಸು, ಯಾರೋ ಗಂಡಸು. ಹೌದು, ಇವನ್ ತೋಳ್ ನೋಡಿ ತೊಲೆ ತೊಲೆ ತರ ಇದೆ. ಎರಡೇಟು ಕೊಟ್ರು ತಡ್ಕೊಳ್ತಾನ ಅವನು. ಆದ್ರೆ ನಾನು ಹೆಣ್ಣೆಂಗ್ಸು, ಹೇಗಮ್ಮ ತಡ್ಕೊಂಡ್ಲಿ? ಏನು ಅನ್ಕೊಂಡಿದ್ರೆ ನೀವು? ಕಷ್ಟಪಟ್ಟು ಕಾಸು ಕೂಡಾಕಿ ಮಕ್ಕಳನ್ನ ಸ್ಕೂಲ್ ಕಳಿಸ್ತೀವಿ. ಮಕ್ಕಳನ್ನ ನೆಪ ಮಾಡ್ಕೊಂಡು ಮಿನಿಸ್ಟರ್ಸ್ ಹೇಳ್ಕೊಂಡು ಡೂಪ್ಲಿಕೇಟ್ ಸ್ಲೇಟ್ ಕೊಟ್ಟು ಮೋಸ ಮಾಡ್ತೀರಾ? 2 ಅಕ್ಷರ ಬರೀಲಿಲ್ಲ, ಆಗ್ಲೇ ಕೆಟ್ಟೋಯ್ತು. ಇದನ್ನ ಸರ್ಕಾರದಿಂದ ಮಿನಿಸ್ಟರ್ ರೆಕಮೆಂಡ್ ಮಾಡಿದಾರಂತ ಸುಳ್ಳು ಹೇಳ್ತೀರಾ? ಇವ್ರ ಹತ್ರ ಕೇಳಿ ಪ್ರಯೋಜನ. ನೇರವಾಗಿ ಇವ್ರನ್ನ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಬೇಡ, ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗೋದು ಬೇಡ. ಮೊದಲು ಪೊಲೀಸ್ ಕರ್ಕೊಂಡು ಹೋಗೋಣ. ಅರೆಸ್ಟ್ ಮಾಡಿ ಕತ್ತಲ್ಕೊಂಡು ತಳ್ಳಿದ್ರೆ ಗೊತ್ತಾಗುತ್ತೆ. ಏನಪ್ಪ, ಬಿದ್ದೋರ್ ಮೇಲೆ ಆಳಿಗೊಂದ್ ಕಲ್ಲು ಅನ್ನೋ ತರ ಎಸಿತೀರಲ್ಲಪ್ಪ. ಅಲ್ಲ, ಇನ್ಮೇಲೆ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನಾವ್ ಈ ಭೂಮಿ ಮೇಲೆ ಬದುಕಿದೀವೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ ಜನಗಳಿಗೆ. ಹಾಗೆ ಬದುಕಿ ಬಿಡ್ತೀವಿ. ನಿಮ್ಮಂತವ್ರನ್ನ ಬಿಟ್ರೆ ಇನ್ನೂ ಅದೆಷ್ಟು ಜನಕ್ಕೆ ಮೋಸ ಮಾಡ್ತೀರೋ ಏನೋ. ಮೊದಲು ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಬನ್ನಿ, ಕೇಳ್ಕೊಂಡು ಬನ್ನಿ. ಮಿನಿಸ್ಟ್ರ? ಬೇಡ 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 ಅಣ್ಣ, ಬಿಟ್ಬಿಡೋಣ. ಮಿನಿಸ್ಟ್ರು ಅಂದ್ರಿ ಅಲ್ವಾ? ಅಯ್ಯೋ ಅಣ್ಣ, ಮಿನಿಸ್ಟ್ರು ನಮ್ ಸಂಬಂಧಿಕರು, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಅವರೆಲ್ಲ ಹಿಂಗೆ ಹಿಂಗ ಹಾಕೊಂಡು ಓಡಾಡ್ತಿರ್ತೀವಿ. ಗೊತ್ತಿಲ್ವಾ? ಅಲ್ಲಡಿ ಮಿನಿಸ್ಟ್ರೇ ಬಂದ್ರು.
ಹೇಗಿದೆಯಾ? ರೀ ಡಾಕ್ಟ್ರ್ ಏನು ಹೇಳಿದ್ರು? ಅವರನ್ನು ನಿಮ್ಮ ಅಕ್ಕನೇ ತಾನೇ ಕರೆಸಿದ್ದಿತ್ತು. ಆಯಿತು, ನಾನು ಯಾರ ಮಾತನ್ನು ಕೇಳಲ್ಲ, ನಿನ್ನ ಮಾತು ಮಾತ್ರ ಕೇಳ್ತೀನಿ, ಸರಿನಾ? ನೀವು ನನ್ನ ಮಾತನ್ನು ಕೇಳ್ತೀರಾ ಅಲ್ವಾ? ರೀ ನಿಮ್ಮ ಅಕ್ಕ ನೀವು ಅನ್ಕೊಂಡು ಹಾಗಲ್ಲ, ಅವ್ರ ಹಿಂದೆ ರಾಕ್ಷಸತ್ವನೇ ಇದೆ, ಕೊಲೆಗಾರ್ತಿ ಕಣ್ರಿ. ಈ ವಿಷಯ ನನಗೆ ಗೊತ್ತಾಗಿದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ನನ್ನನ್ನು ಹುಚ್ಚಿ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಹುಚ್ಚಿ ಅಲ್ಲ ರೀ, ನಾನು ಹುಚ್ಚಿ ಅಲ್ಲ. ಹೇಯ್, ನಿನ್ನ ಹುಚ್ಚಿ ಅಂತ ಯಾರು ಹೇಳಿದ್ದು? ಅಕ್ಕನ ಬಗ್ಗೆ ನಿನಗೆ ಗೊತ್ತಲ್ಲ, ಅವಳು ಏನೇನೋ ಮಾತಾಡ್ತಿರ್ತಾಳೆ. ಈಗ ಮಾತ್ರೆ ಕೊಡ್ತೀನಿ. ಮಾತ್ರೆನಾ? ಯಾಕೆ? ಅಂದರೆ ನೀವು ನನ್ನನ್ನು ಹುಚ್ಚಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಅಲ್ಲಮ್ಮ, ಡಾಕ್ಟ್ರ್ ಹೇಳಿದ್ದಾರೆ ನಿನಗೆ ಸ್ಟ್ರೆಸ್ ಆಗಿದೆಯಂತೆ, ಈ ಮಾತ್ರೆ ತಗೊಂಡು ಸ್ವಲ್ಪ ರೆಸ್ಟ್ ಮಾಡು. ಇಲ್ಲ 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 ಇಲ್ಲ, ನಾನು ಈ ಮಾತ್ರೆ ತಗೊಳ್ಳೋದಿಲ್ಲ. ಅಂದರೆ ನೀವೆಲ್ಲ ನನ್ನನ್ನು ಹುಚ್ಚಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಲ್ಲ? ಇದೆಲ್ಲ ನಿಮ್ಮ ಅಕ್ಕನ ಕುತಂತ್ರ ಕಣ್ರಿ. ಅವಳ ಕುತಂತ್ರಕ್ಕೆ ನೀವು ಬಲಿ ಆಗಬೇಡಿ. ದೊಡ್ಡ ಮೋಸಗಾರ್ತಿ ನಿಮ್ಮ ಅಕ್ಕ. ಅವಳ ಮಾತನ್ನ ನಿಜ ಅಂತ ಸಾಧಿಸೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ. ಅಕ್ಕನ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿನಗೆ? ನನ್ನ ಮಾತು ಕೇಳು, ಆಯಾಸ ಮಾಡ್ಕೋಬೇಡ, ಸುಮ್ಮನೆ ಈ ಮಾತ್ರೆ ತಗೊಂಡು ಸ್ವಲ್ಪ ರೆಸ್ಟ್ ಮಾಡು. ನಾನು ಈ ಮಾತ್ರೆ ತಗೊಳ್ಳಲ್ಲ. ಈ ಮಾತ್ರೆ ತಗೊಳ್ಳೋ ಅಂತ ನನಗೇನಾಗಿದೆ? ನಿಮಗೆ ನನ್ನ ಮಾತನ್ನ ಕೇಳೋ ಅಂತ ತಾಳ್ಮೆನೂ ಇಲ್ಲ, ನಿಮಗೆ ನನ್ನ ಮಾತು ಮೇಲೆ ನಂಬಿಕೆನೂ ಇಲ್ಲ. ಆಯ್ತು, ನಿನ್ನ ಮಾತನ್ನು ನಾನು ಕೇಳ್ತೀನಿ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಈಗ ಈ ಮಾತ್ರೆ ತಗೋ. ನೋಡಿ, ನಾನು ಆ ಮಾತ್ರೆ ತಗೊಳ್ಳೋದಿಲ್ಲ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ಮೇಲೆ ನಾನು ಆ ಮಾತ್ರೆ ತಗೊಳ್ಳೋದಿಲ್ಲ. ಒಂದನ ಯಾಕೆ ಈ ತರ ಆಡ್ತಾ ಇದೀಯಾ? ಹುಚ್ಚಿದೆಯಾ ನಿನಗೆ? ಸಾರಿ ನಮ್ಮ, ನೋಡು ನಿನಗೆ ಸ್ಟ್ರೆಸ್ ಆಗಿದೆ, ಈ ಮಾತ್ರೆ ತಗೊಂಡು ರೆಸ್ಟ್ ಮಾಡ್ಬೇಕು ನೀನು. ಹೊಟ್ಟೋಗಿ ಹೊಟ್ಟೋಗಿ ಇಲ್ಲಿಂದ. ಎಲ್ಲರೂ ನನ್ನನ್ನು ಹುಚ್ಚಿ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಹೌದು, ನಾನು ಹುಚ್ಚಿ ಹುಚ್ಚಿ ಹುಚ್ಚಿ. ಈ ಹುಚ್ಚಿ ಹತ್ರ ಯಾರು ಬರಬೇಡಿ, ಹೋಗಿ. ಒಂದನ ಆಚೆ ಹೋಗಿ ಅಂತ ಅಂದೆ. ನನ್ನ ಮಾತು ಕೇಳು. ಒಂದನ ನನ್ನ ಮಾತು ಕೇಳು. ಆಚೆ ಹೋಗಿ ಅಂತ ಅಂದೆ. ನಡೀರಿ, ಆಚೆ ಹೋಗಿ. ನನ್ನ ಮಾತು ಒಂದನ ಒಂದನ ನನ್ನ ಮಾತು ಕೇಳು, ಬಾಗಿಲು ತೆಗಿ. ಏನು ಅಡಿಂದ್ರೆ ನಿನ್ನೆ ಅಷ್ಟೆಲ್ಲ ಆರ್ಭಟ ಆಯ್ತು, ಈಗ ನೋಡಿದ್ರೆ ತಣ್ಣು ಕೂತ್ಕೊಂಡ್ಬಿಟ್ಟಿದ್ದೀರಾ. ನಿನ್ನೆ ನೀವು ಹೇಳ್ದಾಗೆ ಬಿಡಿ ಮಾವ, ಅಯ್ಯೋ ಜೀವನನೇ ಸಾಕಾಗೋಗಿದೆ. ತುತ್ತು ಅನ್ನ ತಿನ್ನೋಕೆ ಬೊಕ್ಸೆ ನೀರು ಕುಡಿಯೋಕೆ ಅಂತ ಇದ್ದಿದ್ರೆ ಜೀವನ ಚೆನ್ನಾಗಿರ್ತಿತ್ತು. ಏನ್ ಬಾವ ಹಿಂಗನ್ಬಿಟ್ರಿ? ನೀವು ಕಾಂತಮತಿ ಈ ಥರ ಸೈಲೆಂಟಾಗಿ ಕೂರ್ಲೇಬಾರ್ದು. ಯಾವಾಗಲೂ ಚಟಪಟ ಚಟಪಟ ಅಂತ ಮಾತಾಡ್ತಾ ಇದ್ರೇನೆ ಚಂದ. ಹೋಗ್ಲಿ ಬಿಡಪ್ಪ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ದೊಡ್ಡವ್ರು ಹೇಳಿದ್ದಾರೆ. ನಾನು ಬಂಗಾರದ ಮೇಲೆ ಆಸೆ ಪಟ್ಟೆ, ಆದರೆ ಇವಾಗ ಮೌನವಾಗಿರೋದೇ ಒಳ್ಳೇದು ಅಂತ ತೆಪ್ಪಗಿದ್ದೀನಿ. ಅದಿರ್ಲಿ, ಇವತ್ತೇನಕ್ಕಪ್ಪ ತಡವಾಗಿ ಬಂದೆ? ಅಮ್ಮ, ನೀನು ನ್ಯೂಸ್ ನೋಡಿಲ್ವಾ? ಇಡೀ ಕರ್ನಾಟಕದಲ್ಲೇ ಒಂದು ದೊಡ್ಡ ಸ್ಕ್ಯಾಮ್ ಆಗೋಗಿದೆ. ಸ್ಕ್ಯಾಮಾ? ಹಂಗಂದ್ರೇನೋ? ಯಾರೋ ಮೋಸಗಾರರು ಯಜಮಾನ್ ಹೆಸರು ಹೇಳ್ಕೊಂಡು ಬೆಂಗಳೂರು ಫುಲ್ಲು ಈ ನಕಲಿ LED ಸ್ಲೇಟ್ಗಳು ಬರುತ್ತಲ್ಲ, ಅದನ್ನ ಮಾರಿಬಿಟ್ಟಿದ್ದಾರೆ. ಪಾಪಿಗಳು ಯಜಮಾನ್ರ ಹೆಸರು ಹೇಳಿ ಇಷ್ಟೆಲ್ಲ ಮಾಡಿದಿರಾ? ನೋಡು ಸುಬ್ಬು, ಅವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಕೊಡೋ. ಹೂನಪ್ಪ, ನನಗೆ ಇದರಿಂದ ಯಾರೋ ಒಬ್ಬರೋ ಇಬ್ಬರೋ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ, ಒಂದು ದೊಡ್ಡ ಗುಂಪೇ ಇರಬೇಕು. ಯಾಕಂದರೆ ಇಡೀ ಬೆಂಗಳೂರು ಫುಲ್ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಗೌರ್ಮೆಂಟಿಂದ ಈಗ ಒಂದು ಸ್ಪೆಷಲ್ಲಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ.
ಯಜಮಾನರು ಅಷ್ಟೇ, ಸುಬ್ಬು ಇದ್ರ ಬಗ್ಗೆ ಪರ್ಸ್ನಲಾಗಿ ನೀನೇ ಒಂದು ಸ್ವಲ್ಪ ಗಮನ ಕೊಡು, ಅದು ಯಾರು ಏನು ಅಂತ ನೀಟಾಗಿ ವಿಚಾರಿಸು ಅಂತ ಹೇಳ್ಬಿಟ್ಟಿದ್ದಾರೆ. ಅಪ್ಪನ ಹೆಸರಿಗೆ ಮಸಿ ಬಳಿಯವ್ರನ್ನ ಸುಮ್ಮನೆ ಬಿಡಬಾರ್ದು ನಾವು. ಸುಮ್ಮನೆ ಬಿಡೋದ ಮೇಡಮ್? ಯಜಮಾನ್ರಂತೂ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಅಂತ ಸಿಗಾಕೊಂಡ್ರೆ ಮಾತ್ರ ಅವ್ರಿಗೆ ನಿಜವಾಗ್ಲೂ ಉಳ್ಗಾಲನೇ ಇಲ್ಲ. ಅತ್ತೆ ಏನಾಯ್ತು? ನಿಧಾನ ಊಟ ಮಾಡಿ. ನೀರು ಕುಡೀರಿ ಬಾವ. ಅದು ರುಚಿಯಾಗಿತ್ತು ಗಬ ಗಬ ತಿನ್ನಕೊಂಡ್ಬಿಟ್ನ ಗಂಟು ಸಿಕ್ಕಾಕೊಂಡು ನೆತ್ತಿಗೆ ಕೊಟ್ಟಿದೆ. ಗಂಟ್ಲಲ್ಲಿ ಅನ್ನ ಸಿಕ್ಕಾಕೊಂಡಿದೆ, ಕುತ್ತಿಗೆ ತನಕ ಬಂದಿದೆ. ತಲೆ ಹೋದ್ರೂ ಹೋಗ್ಬೋದು, ಬಾರಲೆ ದರಿದ್ರ. ಅಯ್ಯೋ ಕಾಂತ ಮತ್ತೆ ಊಟ ಬಿಟ್ಬಿಟ್ರಲ್ಲ. ಇರಿ, ಇದೇನ್ರಿ 8ನೇ ಅದ್ಭುತ? ಕಾಂತಮ್ಮ ಹೋಳಿ ಅಂದ್ರೆ ಊಟ ಬೇಡ ಅಂತ ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಯಾಕೆ ಇವತ್ತು ಹಿಂಗೆ ಆಡ್ತಾ ಇದ್ದಾರೆ? ಊಟ ಮಾಡಿ, ಊಟ ಮಾಡಿ. ಸುಬ್ಬು ಆ ಸ್ಕ್ಯಾಮ್ ವಿಷಯ ಹೇಳ್ತಿದ್ದ ಹಾಗೆ ಇವರಿಬ್ರು ನಡವಳಿಕೆನೇ ಬದಲಾಗೋಯ್ತಲ್ಲ. ಏನಾಗಿರ್ಬೋದು? ಅದಕ್ಕೂ ಇವ್ರಿಗೂ ಏನು ಸಂಬಂಧ ಇರೋಕ್ಕೆ ಸಾಧ್ಯ? ಇಲ್ಲಿ ನಾಳೆ ಡಿಟೆಕ್ಟಿವ್ ಕಾಲ್ ಮಾಡ್ತಾರಲ್ಲ, ಆಗ ಎಲ್ಲ ವಿಷಯನೂ ತಿಳ್ಕೊತೀನಿ.